OR ಇಂದ JP ನಗರ್ ಟು ಹೆಬ್ಬಾಳ, ಸರ್ಜಾಪುರ ಟು ಹೆಬ್ಬಾಳ 3A 3B ಎಲ್ಲ ಇವತ್ತಿಗೂ ಕೂಡ ಅಪ್ರೂವಲ್ ಪೆಂಡಿಂಗ್ ಇದೆ. ಎಲ್ಲಿ? ಕೇಂದ್ರ ಸರ್ಕಾರದಲ್ಲಿ. ನಿಮ್ಮ ಕರ್ತವ್ಯ ಅಲ್ವಾ ನೀವು ಹೋಗಿ ಅಲ್ಲಿ ಅಪ್ರೂವಲ್ ಮಾಡಿಸ್ಕೊಡೋದು. ಇಲ್ಲಿಗೆ ಬಂದು ನೀವು ಡೈಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ಅಲ್ಲಿಂದ ಅಪ್ರೂವಲ್ ಬರಕ್ಕೆ ಸಾಧ್ಯನಾ? ಸೊ ಅವರ ಸರ್ಕಾರ ಇದ್ದಾಗ ಅವ್ರು ಮಾಡಿದ ಕೆಲಸ ಏನು? 5 ವರ್ಷ ಅವರ ಸರ್ಕಾರ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಅವರ ಸರ್ಕಾರ, ಅವರೇ ಸಂಸದರು. ಇದೆಲ್ಲ ಎಂದಿಗೂ ಅವ್ರಿಗೆ ಜ್ಞಾಪಕ ಬಂದಿಲ್ಲ. ಅವಾಗ ಜ್ಞಾಪಕ ಬಂದಿದ್ದೇನು ಗೊತ್ತಾ? ಅವರ ಸರ್ಕಾರ ಇದ್ದಾಗ ಮುಸಲ್ಮಾನರು ಸರಿ ಇದ್ದಾರೋ, ಪಂಚರ್ ಆಗ್ತಾ ಇದ್ದಾರೋ, ಏನ್ ಮಾಡ್ತಾ ಇದಾರೆ? ಯಾರು ಪಂಚರ್ವಾಲ, ಯಾರು ಹಲಾಲು, ಯಾರು ಹರಾಮು, ಯಾರು ಜಟ್ಕ, ಯಾವ ಮಾಂಸ ಯಾರು ತಿನ್ಬೇಕು, ಯಾವ ಬಟ್ಟೆ ಯಾರು ಧಾರಿಸ್ಬೇಕು, ಯಾರ ಜೊತೆಗೆ ಯಾರು ಮದುವೆ ಮಾಡ್ಕೋಬೇಕು, ಇದನ್ನೇ ಅವ್ರು ಮಾಡಿದ್ದು. ಯಾಕೆ ಮಾಡಿದ್ರಿ ನೀವು? ಆ 5 ವರ್ಷದಲ್ಲಿ ನಿಮ್ಮ ಸರ್ಕಾರಕ್ಕೆ ಒಂದೇ ಒಂದು ಭೇಟಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಬೆಂಗಳೂರು ನಗರದ ಯಾವ ನೀವು ಇಶ್ಯೂಸ್ ಇವತ್ತು ತೆಗೆದುಕೊಂಡಿದ್ದೀರಿ ಆ ಇಶ್ಯೂಸ್ ಬಗ್ಗೆ ಮುಖ್ಯಮಂತ್ರಿಗಳಿಗೆ, ಅಂದಿನ ಮುಖ್ಯಮಂತ್ರಿ ಬಿಜೆಪಿಯ ಮುಖ್ಯಮಂತ್ರಿ ಅವರಿಗೆ ಯಾಕೆ ಭೇಟಿ ಮಾಡಿ ಒತ್ತಾಯ ಮಾಡಿಲ್ಲ ಅಂದ್ರೆ ಜನರು ಜಾಗೃತರಾಗಿರ್ತಾರೆ. ನೀವು ಅವತ್ತು ಯುವಕರನ್ನ ದಾರಿ ತಪ್ಪಿಸಿದ್ರಿ ಹಿಂದೂ ಮುಸಲ್ಮಾನ್ ಅಂತ ಹೇಳಿ. ಆವಾಗ ನಿಮ್ಗೆ ಇದೆಲ್ಲ ಜ್ಞಾಪಕ ಬಂದಿಲ್ಲ. ಟ್ರಾಫಿಕ್ ಸಮಸ್ಯೆನೂ ಬಂದಿಲ್ಲ, ರಸ್ತೆ ಗುಂಡಿನೂ ಬಂದಿಲ್ಲ, ಮೆಟ್ರೋ ವಿಸ್ತೀರ್ಣ ಬಗ್ಗೆ ನಿಮ್ಗೆ ಇದಿರ್ಲಿಲ್ಲ, ಸಬರ್ಬನ್ ಟ್ರೈನ್ ಬಗ್ಗೆ ಏನಿಲ್ಲ. ಟನಲ್ ರೋಡ್ ಬಗ್ಗೆ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಇಡೀ ಪ್ರಪಂಚ ನೀವು ಹೋರಾಡಿದ್ದೀರಿ, ಅವರು ಹೋರಾಡಿದಾರಲ್ಲ. ಯಾವುದೇ ದೊಡ್ಡ ಸಿಟಿ ಒಂದೇ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಮೇಲೆ ಇದು ಡಿಪೆಂಡ್ ಆಗಿದೆಯಾ? ನಾವು 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಿಟಿ ಇವತ್ತು ನಮ್ಮ ಪಾಪ್ಯುಲೇಷನ್ ಮತ್ತೆ ನಮ್ಮ ಜಾಬ್ ಕ್ರಿಯೇಷನ್ ಏನಿದೆಯಲ್ಲ, ಕಾಶ್ಮೀರಿಂದ ಕನ್ಯಾಕುಮಾರಿಯವರ ಅಲ್ಲಿ ಇರ್ತಕ್ಕಂಥ ಯುವಕರಿಗೆ ನಾವು ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೇವೆ. ಗುಜರಾತ್ ಇಂದ ಆಸಾಂವರೆಗೂ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ಅಲ್ಲಿಂದ ಇಡೀ ದೇಶದ ಯುವಕರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇವೆ. 1.5 ಕೋಟಿ ಜನಸಂಖ್ಯೆ ಈಗಲೇ ಇದೆ, 2 ಕೋಟಿನೂ ಆಗ್ಬೋದು ಮುಂದಿನ ದಿನಗಳಲ್ಲಿ. ಇಂಥ ಸಿಟಿ ಬರೀ ಮೆಟ್ರೋ ಅಥವಾ ಬರೀ ಸಬರ್ಬನ್ ಟ್ರಾವೆಲ್ ಅಥವಾ ಬರೀ ಬಸ್ ಇದ್ರೆ ಸಾಕು ಅಂತ ಹೇಳಿದ್ರೆ ಸಾಲದು. ನಾವು ಪ್ರತಿ ಒಂದು ಆಸ್ಪೆಕ್ಟ್ನು ಕೂಡ ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಭೂಮಿ ಮೇಲೆ ಜಾಗ ಇಲ್ಲದೆ ಇದ್ರೆ ಭೂಮಿ ಕೆಳಗಡೆನೆ ಹೋಗ್ಬೇಕು, ಇಲ್ಲದೆ ಇದ್ರೆ ಮೇಲೆ ಹೋಗ್ಬೇಕು. ಮೆಟ್ರೋನು ವಿಸ್ತೀರ್ಣ ಮಾಡಬೇಕು, ಬಸ್ಸು ಫ್ಲೀಟ್ ಡಬಲ್ ಮಾಡಬೇಕು, ಸಬರ್ಬನ್ ಟ್ರೈನ್ ಕೂಡ ರೆಡಿ ಮಾಡಬೇಕು. ಮೆಟ್ರೋ ಬರೀ ಕಾರ್ಗೋಸ್ಕರ ಅಂತ ನೀವು ಹೇಳಿದ್ರಿ, ಟನಲ್ ಬರೀ ಕಾರ್ಗೋಸ್ಕರ ಅಂತ ಹೇಳಿದ್ರಿ, ಅದು ಏನೇನೋ ಹೇಳಿದ್ರಿ ಮದ್ವೆ ಆದ್ರೆ ಅಂತವ್ರಿಗೆ ಅಂತ ಎಲ್ಲ. ಅವ್ರು ಬರೀ ಮೆಟ್ರೋ ಅಲ್ಲೇ ಓಡಾಡ್ತಾರೆ, ನಮ್ಗೆ ಗೊತ್ತು ಪಾಪ. ಕಾರ್ ಯೂಸೇ ಮಾಡಲ್ಲ ತೇಜಸ್ವಿ ಸೂರ್ಯ, ಕಾರ್ ಒಂದು ಯೂಸ್ ಮಾಡ್ತಾರೆ. ಮೆಟ್ರೋ BMTC ಬಸ್ ಅಲ್ಲೇ ಓಡಾಡ್ತಾರೆ, ಕಾರ್ ಎಲ್ಲ ತೇಜಸ್ವಿ ಸೂರ್ಯ ಅವರು ಯೂಸ್ ಮಾಡೋದಿಲ್ಲ. ಆ ಮೆಟ್ರೋ ಇದು ಆ ಟನಲ್ ಒಂದು ವೇಳೆ ಬೆಂಗಳೂರು ಸಿಟಿಗೆ ಬಂದ್ರೆ ಬಹಳಷ್ಟು ಹೌದು ಖಾಸಗಿ ಕಾರ್ ಉಪಯೋಗಿಸೋರು ಮೆಟ್ರೋ ಇದು ಟನಲ್ ಮುಖಾಂತರ ಹೋದ್ರೆ ಬೆಂಗಳೂರಿನ ರೋಡ್ ಫ್ರೀ ಆಗೋದಿಲ್ವಾ? ನೀವು ಬಸ್ ಡಬಲ್ ಮಾಡಿ 15,000 ಬಸ್ಸಸ್ ನೀವು ಸೃಷ್ಟಿ ಮಾಡಿ, ಆವಾಗ ಬಸ್ ಫ್ರೀ ಆಗಿ ಓಡಾಡೋದಿಲ್ವಾ? ನೀವು ಆರ್ಗ್ಯೂ ಮಾಡಬೇಕಾದ್ರೆ ಹೇಗ್ ಬೇಕಾದ್ರೂ ಆರ್ಗ್ಯೂ ಮಾಡಬಹುದು. ಅವ್ರು ಏನ್ ಹೇಳಿದ್ದಾರೆ? ಟನಲ್ ಈಸ್ ಎ ವೇಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ, ದುಡ್ಡು ಹೊಡೆಯೋದಿಕ್ಕೆ ಒಂದು ಪ್ರಾಜೆಕ್ಟ್ ಇದು ಅಂತ ಹೇಳಿದ್ದಾರೆ. ಅವರದೇ ಸರ್ಕಾರ ಬಾಂಬೆಯಲ್ಲಿ $18,000 ಕೋಟಿಗೆ ವರ್ಸೋ ಇಂದ ಬಾಂದ್ರಾವರೆಗೂ ಮತ್ತೆ
ಕೋಸ್ಟಲ್ ರೋಡ್ ಅಂತ 18,000 ಕೋಟಿ 13,000 ಕೋಟಿ ಇದೇ ತರದ್ದು ಕಾರ್ಯಕ್ರಮ ಎಲ್ಲ ಹಾಕ್ಕೊಂಡ್ರು. ಅಲ್ಲಿನೂ ನಾವು ಹೇಳ್ಬೋದಲ್ಲ, ನೀವು ಮಾಡಿರೋದಿದ್ದು ಇದಕ್ಕೋಸ್ಕರ ಅಂತ, ಭ್ರಷ್ಟಾಚಾರಕ್ಕೋಸ್ಕರ ಅಂತ. ನಿಮ್ಮ ಸರ್ಕಾರ ಮಾಡಿದ್ರೆ ಅದು ಅಭಿವೃದ್ಧಿ, ನಮ್ಮ ಸರ್ಕಾರ ಮಾಡಿದ್ರೆ ಅದು ಭ್ರಷ್ಟಾಚಾರ. ನಾನು ಒಂದು ಮಾತು ಹೇಳಕ್ ಬಯಸ್ತೇನೆ. ಅವರದೇ ಸರ್ಕಾರದ, ಕೇಂದ್ರ ಸರ್ಕಾರದ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರವರು ಟನಲ್ ಬಗ್ಗೆ ಏನು ಹೇಳಿದ್ದಾರೆ ಬೇಕಾದ್ರೆ ವಿಡಿಯೋ ತೋರಿಸ್ತೇನೆ ನಾನು. ಅವರು ಟನಲ್ ಬಗ್ಗೆ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ, ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ has recommended 2 major infrastructure solutions to tackle Bangalore's persistent traffic woes: tunnel roads and triple layered flyover. ಇದು ಯಾರು ಹೇಳಿರೋದು? ಈಗ ನಾವು ಯಾರ ಮಾತು ಕೇಳಬೇಕು? ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾನು ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತೆ ಏಪ್ರಿಲ್ 9, ಇದೇ ವರ್ಷದ ಏಪ್ರಿಲ್ 9ಗೆ ಮತ್ತೆ ಹೇಳ್ತಾರೆ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗ್ಬೇಕಾದ್ರೆ ಟನಲ್ ಅಗತ್ಯ, ಟ್ರಿಪಲ್ ಲೇಯರ್ ಫ್ಲೈಓವರ್ಸ್ ಅಗತ್ಯ ಅಂತ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ. ನೀವು ಯಾರು ಸರಿ ಅಂತ ನಮ್ಗೆ ಹೇಳ್ಬಿಡ್ಬೇಕು ಅವರೇ. ನಿತಿನ್ ಗಡ್ಕರಿ ಅಂತ ಅನುಭವಸ್ಥ, ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅವ್ರು ಸರಿನಾ ಅಥವಾ ನೀವು ಸರಿನಾ? ಅವ್ರಕ್ಕಿಂತ ಇಂಟೆಲೆಕ್ಚುಯಲ್ ನೀವು ಜಾಸ್ತಿ ಆಗಿದ್ರೆ ನೀವು ಬಹಳ ಬುದ್ಧಿವಂತರು ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಬುದ್ಧಿ ಸೆಲೆಕ್ಟಿವ್ಲಿ ಉಪಯೋಗಿಸ್ತೀರಿ ಅಂತಾನು ಎಲ್ಲರಿಗೂ ಗೊತ್ತಿದೆ. ಬಹಳ ಬುದ್ಧಿವಂತರು, ನೀವು ಮೇಧಾವಿ, ಒಪ್ಕೊಳ್ಳೋಣ. ಆದ್ರೆ ನಿಮ್ಮ ಮಿನಿಸ್ಟ್ರಿ ಹೇಳ್ತಾ ಇದಾರಲ್ಲ, ಅವ್ರ ವಿರುದ್ಧ ನೀವು ಹೇಳಿ, ನಿಮ್ಗೆ ಏನೋ ಗೊತ್ತಿಲ್ಲ ಸುಮ್ನೆ ಹೇಳ್ಬೇಡ್ರಿ ಅಂತಾದ್ರೂ ಹೇಳಿ. 10 ವರ್ಷ ಏನು ಗೊತ್ತಿಲ್ಲ, ಏನು ಅನುಭವ ಇಲ್ಲದಿದ್ರೆ ಅಂತ ಒಬ್ಬ ನಿತಿನ್ ಗಡ್ಕರಿ ಅಂತ ಒಬ್ಬ ಮಿನಿಸ್ಟರ್ನ ನೀವು ಇಟ್ಕೊಂಡಿದ್ದೀರಾ ಅಂತ ನನ್ನ ಪ್ರಶ್ನೆ. ಸೊ ಏನಾಗಿದೆ ಅಂದ್ರೆ, ಬಿಜೆಪಿಯ ಕೆಲವು ನಾಯಕರಿಗೆ ಮತ್ತು ವಿಶೇಷವಾಗಿ ಬಿಜೆಪಿಯವರಿಗೆ ಬೆಂಗಳೂರು ನಗರದಲ್ಲಿ ಯಾವುದೇ ಬದಲಾವಣೆ ಆಗಕೂಡದು, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಬರ್ಕೂಡದು. ಒಂದು ಸಣ್ಣ ಉದಾಹರಣೆ, ನಮ್ಮ ಸರ್ಕಾರ ಇದ್ದಾಗ ಒಂದು ಬ್ರಿಡ್ಜ್ ಮಾಡ್ತೀವಿ, ಇಲ್ಲಿ ಚಾಲುಕ್ಯ ಸರ್ಕಲ್ ಇಂದ ಹೆಬ್ಬಾಳ್ ಫ್ಲೈಓವರ್ ದಾಟಿ ಮುಂದೆ ಹೋಗುತ್ತೆ ಅಂತ ನಾವು ಒಂದು ಪ್ರಪೋಸಲ್ ಕೊಟ್ಟಿವಿ. ಸರಿನೋ ತಪ್ಪೋ, ನಮ್ಮ ಒಂದು ಸೊಲ್ಯೂಷನ್, ನಮ್ಮ ಒಂದು ಪ್ರಪೋಸಲ್, ಅದು ಸ್ಟೀಲ್ ಬ್ರಿಡ್ಜ್ ಅಂತ ನೀವು ಹೆಸರು ಕರೆದಿದ್ರಿ. ತಪ್ಪಿದ್ರೆ ತಪ್ಪು ಅಂತ ನೀವು ಹೇಳಿ. ಬಿಜೆಪಿಯವರು ಎಲ್ಲರೂ ವಿರೋಧ ಮಾಡಿದ್ರು, ಇದು ಸರಿ ಇಲ್ಲ ಅಂತ ಹೇಳಿ ಬಿಜೆಪಿಯವರೆಲ್ಲ ವಿರೋಧ ಮಾಡಿದ್ರು. ಅದನ್ನು ನಿಲ್ಲಿಸಬೇಕು ಅಂತ ಹೋರಾಟ ಮಾಡಿದ್ರು, ನಾವು ನಿಲ್ಸಿದ್ವಿ. ಆಮೇಲೆ ನೀವು ವಿರೋಧ ಮಾಡಿದವರು, ಹೋರಾಟ ಮಾಡಿದವರು ನೀವೇ ಅಧಿಕಾರಕ್ಕೆ ಬಂದಾಗ ಅದಕ್ಕೊಂದು ಸೊಲ್ಯೂಷನ್ ಕೊಡಬೇಕಾಗಿತ್ತು ಇಲ್ವೋ? ನಾವು ಮಾಡೋದನ್ನು ಸರಿ ಇಲ್ಲ ಅಂತೀರಿ, ನೀವೇನಾದ್ರೂ ಮಾಡಿದ್ದೀರಾ? ಅದು ಇಲ್ಲ. ಇವತ್ತು ಕೂಡ ಹೆಬ್ಬಾಳ್ ಫ್ಲೈಓವರ್ ದಾಟಬೇಕಾದ್ರೆ ಅರ್ಧ ಗಂಟೆ ಅಲ್ಲಿ ಟ್ರಾಫಿಕ್ ಅಲ್ಲಿ ನಿಂತಿರ್ಬೇಕು, ಸೊಲ್ಯೂಷನ್ ಇಲ್ಲ. ಅಲ್ಲಿಗೆ ನಾವು ಏನೋ ಎಕ್ಸ್ಪ್ಯಾನ್ಷನ್ ಮಾಡೋಣ ಅಂತ ಹಣ ಮೀಸಲಿಟ್ರೆ ಅದನ್ನು ಕೂಡ ನಿಮ್ಮ ಸರ್ಕಾರ ಬಂದ್ಮೇಲೆ ಬೇರೆ ಬೇರೆ ಕಡೆ ನೀವು ಹಂಚ್ಕೊಂಡ್ರಿ ಆ ಹಣ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ವಿ, ಬಿಬಿಎಂಪಿಯಿಂದ ಬೆಂಗಳೂರು ನಗರದ ಯಾವುದೇ ಒಂದು ಸಮಸ್ಯೆಗೆ ಸಹಾಯ ಆಗ್ತಾ ಇಲ್ಲ. ಬೆಂಗಳೂರು ನಗರ ಜನರ ಆಕಾಂಕ್ಷೆಗಳಿಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾದ್ರೆ ಬಿಬಿಎಂಪಿಯಿಂದ ಅಂತೂ ಸಹಾಯ ಆಗ್ತಾ ಇಲ್ಲ. ಒಂದು ಮಳೆ ಬಿದ್ದರೆ ಅರ್ಧ ಬೆಂಗಳೂರು ಮುಳುಗೋಗುವ ಪರಿಸ್ಥಿತಿ, ರಸ್ತೆ ಗುಂಡಿ ಕೂಡ ಮುಚ್ಚೋದಕ್ಕೆ ಬಿಬಿಎಂಪಿಯಿಂದ ಸಾಧ್ಯವಾಗ್ತಾ ಇಲ್ಲ ಅಂತ ನಾವು ಗ್ರೇಟರ್ ಬೆಂಗಳೂರು ಆಕ್ಟ್ ಅನ್ನು ತಂದು ಬೆಂಗಳೂರಿನ ಆಡಳಿತ ಸುಧಾರಣೆ ಆಗಬೇಕು, ಮರು ವಿಂಗಡಣೆ ಆಗಬೇಕು, ಅಧಿಕಾರ ಜನರ ಹತ್ರ ಇರಬೇಕು ಅಂತ ಒಂದು ದೊಡ್ಡ ಪ್ರಯತ್ನ ನಾವು ಮಾಡಿದ್ದೇವೆ. ಆ ಪ್ರಯತ್ನದಲ್ಲಿ ಎಲ್ಲ ಪಕ್ಷದ ಸಹಕಾರವನ್ನು ನಾವು ತೆಗೆದುಕೊಂಡು ಮಾಡಿದ್ದೇವೆ. ಅದಕ್ಕೂ ನೀವು ವಿರೋಧ ಮಾಡ್ತೀರಿ. ನೀವು ಕೈ ಜೋಡಿಸೋದು ಯಾವಾಗ ಅಂತ, ನೀವು ಕೈ ಜೋಡಿಸೋದು ಯಾವಾಗ? ನೀವು ಮಾಡಬೇಕಾದ ಸಂಸದರಾಗಿ ನೀವು ಮಾಡಬೇಕಂತ ಕೆಲಸಗಳು ಯಾವುದು?